ಅದು ಒಂದು 2 ಇಡಿ ಹಾಕ್ತೀವಿ ಸರ್. 2 ಇಡಿ ಹಾಕ್ತಾರೆ. ಓಕೆ. ರುಬ್ಬಿರೋಂಥ ಮಸಾಲ ಮಸಾಲನೂ ಹಾಕ್ಬಿಡೋದು ಹಂಗೇನೆ. ಓಕೆ ಸರ್. ಟೊಮೊಟೊ ಬಂದು ನಾವು ನಾಟಿ ಉಪಯೋಗಿಸ್ತೀವಿ. ಕೋಲಂ ರೈಸು ಅಕ್ಕಿ, ಬುಲೆಟ್ ಕೋಲಂ ರೈಸ್ ಅಂತೀವಲ್ಲ, 70-80% ಬೆಂದಿದೆ. ಈಗ ದಮ್ ಹಾಕ್ತೀವಿ. ಇದು ಇವತ್ತು ಅವರೆಕಾಳು ಬಾತ್ ಸ್ಪೆಷಲ್ಲು, ಚೆನ್ನಾಗಿದೆ. ಆಯ್ತಾ ಸರ್ ಇದು? ಅವರೊಟ್ಟಿಗೆ ನಾವು ಅವರೆಕಾಳು ಪಾಲಕ್ ಮೆಂತ್ಯ ಪಲಾವ್ ಒಂದು ಸುತ್ತು. 5 ಇಡ್ಲಿ 30 ರೂಪಾಯಿ, 3 ಇಡ್ಲಿ 20 ರೂಪಾಯಿ, 1 ದೋಸೆ 10 ರೂಪಾಯಿ, ಖಾಲಿ ದೋಸೆ. ಉಜ್ಜಿನೋಡೆ 10 ರೂಪಾಯಿ ಒಂದು. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ, ಶುಭ ಮುಂಜಾವು. ಬೆಳಿಗ್ಗೆ 6 ಗಂಟೆ. ಎಲ್ಲಿ ಬಂದಿದ್ದೀವಿ? ಮಂಜುನಾಥ್ ನಗರ, ರಾಮಮೂರ್ತಿ ನಗರ ವಾರ್ಡ್. ಇದು ಒಂದು ಫುಡ್ ಕಾರ್ಟ್ ಬಗ್ಗೆ ಭಾಳ ಕೇಳಿದ್ವಿ ಇಲ್ಲಿ. ಈ ಫುಡ್ ಟ್ರಕ್ ಹೆಸರು ಭಾಗ್ಯಲಕ್ಷ್ಮಿ ಟಿಫಾನೀಸ್, ಲಿಂಗಾಯತ ಪ್ಯೂರ್ ವೆಜ್, ಲಿಂಗಾಯತ ಸಸ್ಯಾಹಾರಿ. ವಿಬ್ ಗಯರ್ ಸ್ಕೂಲ್ ಎದುರುಗಡೆ ಇರುತ್ತಂತೆ. ರಾಜ್ಕುಮಾರ್ ಅಂತ ಮಾಲೀಕರು. ರಾಜ್ಕುಮಾರ್ ಅವರು ಬನ್ನಿ, ನಮ್ಮ ಟ್ರಕ್ ಯಾಕೆ ಫೇಮಸ್ ಅಂತ ಹೇಳ್ತೀನಿ. ನಮ್ಮಲ್ಲಿರುವ ಒಂದು ಬಾತ್, ಅವರೆಕಾಳು ಮೆಂತೆ ಪಾಲಕ್ ಬಾತ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಅದು ನಿಮ್ಮ ವೀಕ್ಷಕರಿಗೆ ತೋರಿಸಲೇಬೇಕು ಅಂದರು. ಬನ್ನಿ, ಫುಡ್ ಕಾರ್ಟ್ ಅಂದರೆ ಬಹಳ ದಿನ ಆಗ್ಬಿಟ್ಟಿತ್ತು, ಇದೊಂದು ವ್ಲಾಗ್ ಮಾಡಿದ್ದಿಲ್ಲ. ರಾಜ್ಕುಮಾರ್ ಸಿಗ್ತಾರೆ ಮಾಲೀಕರು, ಅವರೊಟ್ಟಿಗೆ ಮಾತಾಡಿ ಆ ರೆಸಿಪಿಯನ್ನು ನೋಡ್ಬಿಡೋಣ. ಬೆಳಿಗ್ಗೆ 6 ಗಂಟೆಗೆ. ಆಮೇಲೆ ಸವಿಯೋದಿದ್ದೇ ಇದೆ, ನೀವು ಮನೇಲಿ ಮಾಡ್ಕೊಳ್ಳೋದಿದ್ದೇ ಇದೆ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ರಾಜ್ಕುಮಾರ್ ಅವರು. ಸರ್ ನಮಸ್ಕಾರ. ಮಾಲೀಕರು. ಸೊ ಇವತ್ತು ಇವರ ಫುಡ್ ಟ್ರಕ್ಕು ಈ ಏರಿಯಾದಲ್ಲಿ, ರಾಮಮೂರ್ತಿ ನಗರ ಅಂದರೆ ಮಂಜುನಾಥ್ ನಗರ, ಸಿಕ್ಕಾಪಟ್ಟೆ ಫೇಮಸ್ಸು. ಸರ್, ಈ ಭಾಗ್ಯಲಕ್ಷ್ಮಿ ಟಿಫಾನೀಸ್ ಲಿಂಗಾಯತ ಪ್ಯೂರ್ ವೆಜ್ಜು ಹೆಂಗೆ ಬಂತು ಐಡಿಯಾ ಶುರು ಮಾಡೋಕ್ಕೆ? ಮುಂಚೆ ಎಲ್ಲ ನಾವು ವ್ಯವಸಾಯ ಮಾಡ್ತಾಯಿದ್ವಿ, ಹೋಲ್ಸೇಲ್ ಅಂಗಡಿ ಮಾಡ್ತಾಯಿದ್ವಿ. ಆಮೇಲೆ ರಿಯಲ್ ಎಸ್ಟೇಟ್ಗೆ ಬಂದ್ವಿ, ಜಮೀನು ತಗೊಳ್ಳೋದು, ಲೇಔಟ್ ಮಾಡೋದು. ಈ ಲಾಸ್ಟು ಫುಡ್ ಕಾನ್ಶಿಯಸ್, ಫುಡ್ ಮೇಲೆ ನಂಗೆ ತುಂಬ ಇಷ್ಟ. ಕ್ವಾಲಿಟಿನಲ್ಲಿ ನನಗೆ ರಾಜಿ ಇಲ್ಲ. ಹೌದು. ಇವತ್ತು ನಮ್ಮ ಮನೆಯಲ್ಲೂ ಅಷ್ಟೇ, ಕ್ವಾಲಿಟಿನೇ. ಇವಾಗ ಎಲ್ಲೇ ಹೋದ್ರೂ ಅದು ಫುಡ್ ಬಾತ್ ಆಗಿರಲಿ, ಅದು 1 ರೂಪಾಯಿ ಆಗಿರಲಿ, ಕ್ವಾಲಿಟಿ ಇರಬೇಕಷ್ಟೇ. ನಮಗೆ ಕ್ವಾಲಿಟಿ ಇರೋ ಕಡೆ ನಾವಿರ್ತೀವಿ. ಹೌದು, ಬಂದೇ ಬಿಡ್ತೀವಿ. ಕ್ವಾಲಿಟಿ ಇರಬೇಕು ಮೇನ್. ಹೌದೌದು. ಈಗ ನಾವು ಯೂಸ್ ಮಾಡೋದು ಅಷ್ಟೇ, ಪಾಮ್ ಆಯಿಲು, ಕೆಮಿಕಲ್ ಆಗಲಿ ಏನು ಯೂಸ್ ಮಾಡೋದ. ನಾವೇನು ಸನ್ಫ್ಲವರ್ ಆಯಿಲ್. ಸೊ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ತೀವಿ. ಹೌದೌದು. ಒಳ್ಳೆ ಎಣ್ಣೆ, ಒಳ್ಳೆ ಅಡುಗೆ ಶೈಲಿ. ಸೊ ನಿಮ್ದು ಇವತ್ತು ಅವರೆಕಾಳು ಮೆಂತೆ ಬಾತ್. ಅವರೆಕಾಳು ಮೆಂತ್ಯ ಬಾತ್ ಮಾಡ್ತಾ, ಅವರೆಕಾಳು ಪಾಲಕ್ ಮೆಂತ್ಯ ಬಾತ್ ಮಾಡ್ತಾ ಇದ್ದೀವಿ. ಅವರೆಕಾಳು ಪಾಲಕ್ ಮೆಂತೆ ಬಾತ್ ನಿಮ್ಗೆ ಹೇಳಿದ್ದೆ ನಾನು, ಅದ್ಭುತ ಇರುತ್ತೆ ಅಂತ ಹೇಳಿದ್ರು. ಅದರ ರೆಸಿಪಿ ತೋರಿಸ್ತೀರಾ? ತೋರಿಸ್ತೀನಿ ಸರ್. ಅದು ಹೆಂಗೆ ಮಾಡ್ತೀರಾ ಫುಡ್ ಟ್ರಕ್ಕಿಗೋಸ್ಕರ ಅಂತ ನೋಡ್ಬಿಟ್ಟು ಮುಂದೆ ಫುಡ್ ಟ್ರಕ್ಕಿಗೆ ಹೋಗ್ಬಿಡೋಣ. ಸರಿ ಸರ್, ಆಯ್ತು. ನಮಸ್ಕಾರ, ಬನ್ನಿ ಸರ್. ಈಗ ಎಷ್ಟು ಕೆಜಿ ಮಾಡ್ತೀವಿ ಸರ್? ಸರ್ ಒಂದು 2 kg ಮಾಡ್ತೀವಿ ಸರ್. 2 kg ಅಕ್ಕಿ. 2 kg ಅಕ್ಕಿ ನೆನೆ ಇಟ್ಟಿದ್ದೀರಾ? ನೆನೆ ಹಾಕಿದ್ದೀವಿ. ಅಕ್ಕಿ ನೆನೆ ಇಟ್ಟಿದ್ದೀರಾ. ಮತ್ತೆ ಏನೇನು ಇಟ್ಕೊಂಡಿದ್ದೀವಿ ಸರ್ ಇದಕ್ಕೆ? ಸರ್ ಈಗ ಒಂದು 1/4 kg ಟೊಮೊಟೊ. 1/4 kg ಟೊಮೊಟೊ ಅಂದರೆ ಈ ಜಾಸ್ತಿ ಇದೆ ಇಲ್ಲೆಲ್ಲ, ಇದೆ ಇಲ್ಲ. ಅಂದರೆ ಒಂದು 4ರಿಂದ 5 ಏಲಕ್ಕಿ, ಒಂದು 2 ಸ್ಟಾರು, ಮರಾಠಿ ಮಗ್ಗು ಒಂದು 3-4, ಲವಂಗ ಒಂದು 8, ಚಕ್ಕೆ ಒಂದು 2 ಇಂಚು, ಕಲ್ಲುವ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು 2 ಉಂಡೆ, ಶುಂಠಿ ಒಂದು 1.5-2 ಇಂಚು. ಓಕೆ. ಇಷ್ಟನ್ನು ನಾವು ಎಣ್ಣೆನಲ್ಲಿ ರೋಸ್ಟ್ ಮಾಡಿ, ಈರುಳ್ಳಿ ಒಂದು 1/4 kg. ಇಷ್ಟು ನಾವೇನು ಮಾಡ್ತೀವಿ, ಎಣ್ಣೆಯಲ್ಲಿ ರೋಸ್ಟ್ ಮಾಡಿಬಿಟ್ಟು, ಕೊಬ್ಬರಿ ಒಂದು ಅರ್ಧ ತೆಂಗಿನಕಾಯಿ ಇಷ್ಟು ಹಾಕಿ ನಾವು ರೋಸ್ಟ್ ಮಾಡಿಬಿಟ್ಟು, ಆಮೇಲೆ ನಾವು ಈ ಎಣ್ಣೆಯಲ್ಲಿ ಹಾಕಿ ಆಮೇಲೆ ರೆಡಿ ಮಾಡ್ತೀವಿ. ಶುರು ಮಾಡೋದು ನೋಡೋಣ. ಮಾಡೋಣ. ಶುರು ಮಾಡಿ ಸರ್. ಓಕೆ ಸರ್. ಓಕೆ. ಈಗ ಮಸಾಲೆ ಹಾಕಿದ್ದೀವಿ, ಮತ್ತು ಈಗ ಸೊಪ್ಪೆಲ್ಲ ಹಾಕ್ಬಿಟ್ಟು ರುಬ್ಕೊಂಬಿಡ್ತೀವಿ. ಓಕೆ. ಸೊಪ್ಪೆಲ್ಲ ಹಾಕಿ ರುಬ್ಕೊಂಬಿಟ್ಟು ಆಮೇಲೆ ಮಸಾಲೆ ರೆಡಿ ಆಗ್ತದೆ. ಆಮೇಲೆ ನಾವು ಇದು ಪಲಾವ್ ಮಾಡೋಕ್ಕೆ, ಮೆಂತ್ಯ ಪಲಾವ್ ಮಾಡೋದಕ್ಕೆ ರೆಡಿ ಆಗ್ತೀವಿ. ಇದು ಇಲ್ಲಿ ಈ ಸೊಪ್ಪು ಏನೇನಿದೆ ಸರ್? ಇದರಲ್ಲಿ ಪಾಲಕ್ ಇದೆ, ಮೆಂತ್ಯ ಸೊಪ್ಪಿದೆ, ಎರಡು ಇದೆ. ಎರಡು ಇಷ್ಟು ಎಷ್ಟು ತೊಗೊಂಡಿದ್ದೀವಿ ನಾವು ಪಾಲಕ್? ಇದೊಂದು ಕಟ್ಟು, ಅದೊಂದು ಕಟ್ಟು, ಎರಡು ಒಂದೊಂದು ಕಟ್ಟಿದೆ. ಎರಡು ಒಂದೊಂದು ಕಟ್ಟು ತೊಗೊಂಡಿದ್ದೀವಿ, ಹಾಕಿ ರುಬ್ಬಿಡ್ತೀರಾ? ರುಬ್ಬಿಡ್ತೀವಿ. ಆಮೇಲೆ ಅವರೆಕಾಳಿದೆ, ಅವರೆಕಾಳು ಒಂದು 3/4 kg ಇದೆ.
ಒಂದು 200 ml ಎಣ್ಣೆ ಹಾಕಮ್ಮ. 200 ml ಮೊದಲನೇದಾಗಿ ಹ್ಞೂ 200 ml ಎಣ್ಣೆ. ಹಾಂ ಸಾಕ್ಬಿಡು. ಎಣ್ಣೆ ಕಾದಿದೆ ಈಗ. ಹಾಂ ಈಗ ಪಲಾವ್ ಎಲೆ ಹಾಕ್ತಾ ಇದ್ದೀವಿ. ಓಕೆ. ಹಾಗೆ ಈರುಳ್ಳಿ ಹಾಕ್ತೀವಿ ಈಗ. ಈರುಳ್ಳಿ ಹಾಕಮ್ಮ. ಈರುಳ್ಳಿ ಎಷ್ಟು ಸರ್ ಅದು? ಸರ್ ಒಂದು 300 ಗ್ರಾಮ್. 300 ಗ್ರಾಮ್ ಈರುಳ್ಳಿ. ಒಂದು 300 ಗ್ರಾಮ್ ಈರುಳ್ಳಿ ಮಾಡ್ಕೊಂಡಿರೋದು. ಹಾಂ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ, ಹಾಂ ಸ್ವಲ್ಪ ಆಮೇಲೆ ಇದು ಮಾಡೋಣ. ಓಕೆ. ಈರುಳ್ಳಿ ಬೆಂದಿದ್ದಾಗಿದೆ ಈಗ. ಹಾಂ ಈಗ ಸಾಕಾಗಿದೆ. ಈಗ ಅವರೆಕಾಯಿ ಹಾಕೋಣ. ಹಾಂ ಅವರೆಕಾಳು ಹಾಕೋಣ. ಹಾಂ ಹಾಂ ಎಷ್ಟು ಬೀಳುತ್ತೆ ಸರ್ ಇದು? ಇದು ಒಂದು 700 ಗ್ರಾಮ್ ಇದೆ ಸರ್. 700 ಗ್ರಾಮ್ ಬೀಳುತ್ತೆ. ಹಾಂ ಒಂದು 700 ಗ್ರಾಮ್. 1 kg ಇದಕ್ಕೆ ಎಷ್ಟು? 2 kg 2 ಅಕ್ಕಿಗೆ? kg ಅಕ್ಕಿಗೆ ಹಾಂ ಒಂದು 700 ಗ್ರಾಮು ಅವರೆಕಾಳು. ಅವರೆಕಾಳು. ಹಾಂ ಅವರೆಕಾಳು ಹಾಂ ಇದ್ರ ಒಟ್ಟಿಗೆ ಹಾಕ್ಬಿಡ್ತೀರಾ ಹಿಂಗೆ? ಹಾಂ ಇದು ಒಟ್ಟಿಗೆ ಹಾಕ್ತೀವಿ. ಹಾಂ ಇದು ಒಂದು ಸುಮಾರು ಒಂದು 10 ನಿಮಿಷ ಕುದಿಬೇಕಾ ಹಿಂಗೆ? ಒಂದು 5 ನಿಮಿಷ. 5 ನಿಮಿಷ ಬೇಯಬೇಕು. ಹಾಂ 5 ನಿಮಿಷ ಬೆಂದರೆ ಆಮೇಲೆ ಬೇಕಾದ್ರೆ ಮಸಾಲೆ ಎಲ್ಲ ಹಾಕ್ಬಿಟ್ಟು. ಓಕೆ. ಹಾಂ ಸರ್ ಮುಂದಿನ ಏನು ಸರ್ ಈಗ ಹಾಕೋದು? ನೆಕ್ಸ್ಟು ಹಚ್ಚಿರೋ ಸೊಪ್ಪು ಹಾಂ ಸ್ವಲ್ಪ ಹಾಕ್ತೀವಿ. ಸೊಪ್ಪು ಏನಿದೆ ಸರ್ ಅದು? ಅದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ಓಕೆ. ಅದು ಒಂದು 2 ಇಡಿ ಹಾಕ್ತೀವಿ ಸರ್. 2 ಇಡಿ ಹಾಕ್ತಾರೆ. ಓಕೆ ಓಕೆ. ಈ ಹಂತಕ್ಕೆ ಮೆಂತ್ಯ ಪಾಲಕ್ಕು ಸೊಪ್ಪು ಆಮೇಲೆ ಮಸಾಲ ಹಾಕ್ತೀವಿ. ರುಬ್ಬಿರೋಂಥ ಮಸಾಲನೂ ಹಾಕ್ಬಿಡೋದು ಹಂಗೇನೆ? ಓಕೆ. ಆಗಲೇ ರುಬ್ಕೊಂಡಿರೋದು ವಿತ್ ಮಸಾಲ. ಈಗ ನೀವು ಮಾಡೋ ಮೆಥಡ್ ಮೇಲೆ ಹೇಳ್ಬೋದು ಟೇಸ್ಟ್ ಹೆಂಗಿರುತ್ತೆ ಅಂತ. ಕಾಯ್ತಾ ಇದ್ದೀನಿ ನೋಡೋಣ ಹೆಂಗಿರುತ್ತೆ. ಈಗ ಮಸಾಲ ರೆಡಿ ಆಗಿದೆ. ಈಗ ಟೊಮೊಟೊ ಹಾಕ್ತಾ ಇದ್ದೀವಿ. ಓಕೆ. ಟೊಮೊಟೊ ಹಾಕಮ್ಮ. ಟೊಮೊಟೊ ಒಂದು 1/4 kg ಸರ್ ಅದು? ಆಯ್ತು ಒಂದು 300 ಗ್ರಾಮ್. 300 ಗ್ರಾಮ್ ಟೊಮೊಟೊ ಇದೆ. ಸರಿ ಇವಾಗ ಟೊಮೊಟೊ ಹಾಕ್ಬಿಟ್ವಿ ಸರ್. ಟೊಮೊಟೊ ಬಂದು ನಾವು ನಾಟಿ ಉಪಯೋಗಿಸ್ತೀವಿ, ಓ ಫಾರಮ್ ಉಪಯೋಗಿಸಲ್ಲ. ಗೊತ್ತಿಲ್ಲ. ಟೊಮೊಟೊ ಮಾತ್ರ ಫಾರಮ್ ಯೂಸ್ ಮಾಡಲ್ಲ. ಫಾರಮಲ್ಲಿ ಏನು ಸಿಗಲ್ಲ ನಿಮಗೆ, ಅದಕ್ಕೋಸ್ಕರ ನಾಟಿ ಉಪಯೋಗಿಸ್ತೀವಿ. ಟೊಮೊಟೊ ಮಾತ್ರ ನಾಟಿ. ಹೌದು. ಸೊಪ್ಪೆಲ್ಲ ನಾರ್ಮಲ್ ಮಾರ್ಕೆಟ್ ಸಿಗುತ್ತೆ. ಓಕೆ. ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ರೆ ಒಂದು 10 ರಿಂದ 15 ನಿಮಿಷ. ಆಮೇಲೆ ದಮ್ ಹಾಕಿದ್ಮೇಲೆ ಒಂದು 10 ನಿಮಿಷ ಬಿಟ್ರೆ ಹೌದು ರೈಸ್ ರೆಡಿ ಆಗ್ಬಿಡ್ತದೆ. ಅದ್ಭುತವಾದ ಅವರೆಕಾಳು ಪಾಲಕ್ ಮೆಂತ್ಯ ಬಾತ್. ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಡ್ತೀವಿ. ಆಮೇಲೆ ಕೋಲಂ ರೈಸು ಅಕ್ಕಿ, ಬುಲೆಟ್ ಕೋಲಂ ರೈಸ್ ಅಂತೀವಲ್ಲ, ಇದೇ ತರ ಪ್ರತಿ ದಿನನೂ ಆಗುತ್ತೆ. ಹೌದೌದು. ಅಂದ್ರೆ ಅವರೆಕಾಳು ಸೀಸನ್ ಅಲ್ಲಿ ಅವರೆಕಾಳು ಸಿಗುತ್ತೆ. ಅವರೆಕಾಳು ಸೀಸನ್ ಅಲ್ಲಿ ಅವರೆಕಾಳು ಇರ್ತದೆ. ಬಾಕಿ ಹಲಸಿನಕಾಯಿ ಅಂದ್ರೆ ಹಲಸಿನಕಾಯಿ ಮಾಡ್ತೀವಿ, ಬ್ರೆಡ್ ಪಲಾವ್ ಮಾಡ್ತೀವಿ. ಅಂದ್ರೆ ವೆರೈಟಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಮೆಂತೆ ಪಾಲಕು ಕಾಮನ್ ಇರುತ್ತೆ ಮಾಮೂಲಿ. ವಾರದಲ್ಲಿ ಒಂದ್ಸಾರಿ 2 ಸಾರಿ ಇರ್ತದೆ. ಈಗ ನೆಕ್ಸ್ಟ್ ಈಗ ಅಕ್ಕಿ ಹಾಕ್ತೀವಿ. ಎರಡು kg ಅಕ್ಕಿ. ಹೌದು. ಈಗ ನಾವು ತರಕಾರಿ ಎಲ್ಲ ಹಾಕೊಂಡು ಕಚ್ಕೊಂಡು ರೆಡಿ ಮಾಡ್ಕೊಂಡ್ವಲ್ಲ, ಅಷ್ಟೇ ಇಡೋದು. ಅಷ್ಟೇ ಒಂದು 20 ನಿಮಿಷ ನೆನೆ ಇಟ್ಟು ಆಗುತ್ತೆ ಸರ್. ಸರ್ ಅಕ್ಕಿ ಹಾಕಿದ್ದಾಯ್ತು. ಈಗ ಅಕ್ಕಿ ಸ್ವಲ್ಪ ತಿರ್ಸ್ಕೊಡ್ತಾ ಇದ್ದಾರೆ ಮಸಾಲೆಗೆ. ಈಗ ಅದಕ್ಕೆ 1:2 ನೀರು ಕೊಡ್ತೀವಿ. 2 kg ಅಂದ್ರೆ 4 ಲೀಟರ್. ಹೌದು ನೀರು. 2 ಇಡಿ ಉಪ್ಪು ಕೊಡ್ತೀವಿ. 2 ಒಳಮುಷ್ಟಿ ಉಪ್ಪು ಹಾಕಮ್ಮ. ಈಗ ಉಪ್ಪು ಕಲ್ಲುಪ್ಪು. ಸರ್ ಇವಾಗ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಹಾಕಿದ್ರಿ? ಸೊ 100-150 ಗ್ರಾಮ್ ಹಾಕಿರ್ತೀವಿ. ಅದು ರುಬ್ಬಬೇಕಾದ್ರೆ ಹಾಕಿರ್ತೀವಿ. 150 ಗ್ರಾಮ್ ಹಾಕಿರ್ತೀವಿ. ರುಬ್ಬಿ ಅದನ್ನ ಮಸಾಲ ಒಟ್ಟಿಗೆ ಪೇಸ್ಟ್ ಮಾಡಿ ಮೆಣಸಿನ್ಕಾಯಿ. ಓಕೆ ಓಕೆ. ಇದು ಒಂದು 10 ನಿಮಿಷ ಕುದಿಬೇಕು ಸರ್. 10 ನಿಮಿಷ ಕುದ್ದು ಸ್ವಲ್ಪ ಮೇಲೆ ಒಂದು 80% ಬಂದಮೇಲೆ ಅನ್ನ 80%, 70 to 80% ಆಗಬೇಕು. ಆಮೇಲೆ ದಮ್ ಹಾಕ್ತೀವಿ. 10 ನಿಮಿಷ ಬಿಟ್ಟು ನೋಡ್ಬಿಡೋಣ. ನೋಡೋಣ. ಲೈಟಾಗಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 2-3 ನಿಮಿಷ. ಸರ್ ಈಗ 70 to 80% ಬೆಂದಿದೆ. 70-80% ಬೆಂದಿದೆ. ಈಗ ದಮ್ ಹಾಕ್ತೀವಿ. ಈಗ ದಮ್ ಹಾಕ್ಬಿಟ್ಟು ಒಂದು 2 ನಿಮಿಷ ಒಲೆ ಸ್ವಲ್ಪ ಹುರಿದ್ಬಿಟ್ಟು ಆಫ್ ಮಾಡಿಬಿಡ್ತೀವಿ. ಆಮೇಲೆ ಒಂದು 10 ನಿಮಿಷ ಬಿಟ್ಟರೆ ನಾವು ದಮ್ ಹೊಡಿತೀವಿ. ರೈಸ್ ರೆಡಿ ಆಗ್ತದೆ. ದಮ್ ಹಾಕಮ್ಮ. ಓಕೆ. ಸರ್ ಈಗ ದಮ್ ರೆಡಿ ಆಗಿದೆ. ಈಗ ದಮ್ ಹೊಡಿಯೋಣ.
ಎಲ್ಲ ಅವರೆಕಾಳು ಸೊಪ್ಪು ಎಲ್ಲ ಆಗಿ ಹಸಿರು ಕಲರು. ಈಗ ನಾವು ನೆಕ್ಸ್ಟ್ ಫುಡ್ ಟ್ರಕ್ ಹತ್ರ ಹೋಗೋಣ. ಹ್ಞೂ ಸರ್. ಅಲ್ಲಿ ಎವ್ರಿ ವೀಕೆಂಡ್ ಇಲ್ಲಿ ಬರ್ತಾ ಇರ್ತೀವಿ. ಸಖತ್ ಟೇಸ್ಟ್ ಇರುತ್ತೆ, ರುಚಿಯಾಗಿ ಮಾಡಿಕೊಡ್ತಾರೆ. ಇದು ಇವತ್ತು ಅವರೆಕಾಳು ಬಾತ್ ಸ್ಪೆಷಲ್ಲು, ಚೆನ್ನಾಗಿದೆ. ರೀಸೆಂಟಾಗಿ ಸ್ಟಾರ್ಟ್ ಆದ್ರೂ ತುಂಬ ಚೆನ್ನಾಗಿದೆ. ಅವರೇ ಬಾತ್ ಇವತ್ತು ಸ್ಪೆಷಲ್ಲು ಚೆನ್ನಾಗಿದೆ. ಸರ್ ಈಗ ಇಡ್ಲಿ ರೆಡಿ ಆಗಿದೆ, ಈಗ ಓಪನ್ ಮಾಡೋಣ. ಬಿಸಿ ಬಿಸಿ ಹಂಗೆ ವಡ ಸೇರಿಬಿಟ್ರೆ ಇದಕ್ಕೆ ಇಡ್ಲಿ ವಡೆ ಅದ್ಭುತ ಕಾಂಬಿನೇಷನ್ನು. ಉದ್ದಿನ ವಡೆ ಕಾಟತ್ ರೆಡಿ ಆಗುತ್ತೆ ಇದು. ನೋಡಿ ಕೆಂಪಾಯ್ತು ಆಗಲೇ. ಪಟ್ ಅಂತ ಆಯ್ತಾ ಸರ್ ಇದು? ಕ್ರಿಸ್ಪಿ ಸೌಂಡು ಇದು ಬೇಕು ನಮಗೆ. ಬಾ ಕಾಟ್ ಹತ್ರ ಬಂದಿದ್ದೀವಲ್ಲ, ಏನೇನು ಸಿಗುತ್ತೆ ಹೇಳಿ ಕರೆಕ್ಟಾಗಿ ಇಲ್ಲಿ? ಎಷ್ಟೆಷ್ಟು ರೇಟ್ ಅದು? ಸರ್ ನಮ್ಮ ಹತ್ರ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಪೂರಿ ಸಿಗುತ್ತೆ, ಮಸಾಲೆ ವಡೆ, ಉದ್ದಿನ ವಡೆ, ರೈಸ್ ಐಟಮ್ 2 ಐಟಮ್ ಸಿಗುತ್ತೆ. ಓಕೆ, ಇಷ್ಟು ಸಿಗುತ್ತೆ. ಇಡ್ಲಿ ಮತ್ತೆ ಎಲ್ಲ ರೇಟ್ ಎಷ್ಟು? ಇಡ್ಲಿ ಸರ್ ಇಡ್ಲಿ 5 ಇಡ್ಲಿ 30 ರೂಪಾಯಿ, 3 ಇಡ್ಲಿ 20 ರೂಪಾಯಿ, 1 ದೋಸೆ 10 ರೂಪಾಯಿ ಖಾಲಿ ದೋಸೆ. ರೈಸ್ ಐಟಮು 40 ರೂಪೀಸ್ ಒಂದು ಪ್ಲೇಟು. ಮಸಾಲೆ ವಡೆ 10 ರೂಪಾಯಿ 3, ಉದ್ದಿನ ವಡೆ 10 ರೂಪಾಯಿ 1. ಈ ರೇಟ್ ಮಡಗಿದ್ದೀವಿ ಸರ್. ಒಳ್ಳೆ ಎಕಾನಮಿಕಲ್ ಇದೆ ರೇಟು. ಸರ್ ಚೆನ್ನಾಗಿದೆ ಅಲ್ಲ? ರೀಸನಬಲ್ ಆಗಿದೆ. ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕ ಸ್ಕೂಲ್ಗಳು ಅವೆಲ್ಲ ಮಕ್ಕಳೆಲ್ಲ ಬರ್ತಾರೆ, ಅದಕ್ಕೆ ಒಂದು ರೀಸನಬಲ್ ಆಗಿರ್ಲಿ ಅಂತೇಳಿ ಒಂದು ರೀಸನಬಲ್ ಮಡಗಿದ್ದೀವಿ. ನೋಡಿ ತಿಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ. ಎಸ್ ಸರ್. ಭಾಗ್ಯಲಕ್ಷ್ಮಿ ಟಿಫಾನೀಸ್ ಲಿಂಗಾಯತ ಪ್ಯೂರ್ ವೆಜ್ ಸಸ್ಯಾಹಾರಿ. ನೋಡ್ರಿ ಇವತ್ತಿನ ರೆಸಿಪಿ ಅವರೆಕಾಳು ಪಾಲಕ್ ಮೆಂತೆ ಪಲಾವ್. ದಮ್ ಹಾಕಿ ಕೊಟ್ಬಿಟ್ರು. ನಾವು ಈಗ ಸದ್ಯಕ್ಕೆ ನಿಮ್ಗೆ ಟೇಸ್ಟ್ ಮಾಡೋಕ್ಕೋಸ್ಕರ ಒಂದು ಇಡ್ಲಿ, ಇಲ್ಲೇ ಕಾಟ್ ಹತ್ರ ಮಾಡಿರೋ ಕ್ರಿಸ್ಪಿ ವಡ ಫಸ್ಟು ನಮ್ಮದು ತೊಗೊಂಬರೋಣ ಟೇಸ್ಟ್. ಏನು ಕ್ರೌಡ್ ರೀ! ಎಲ್ಲ ಯುವಕರು, ಇಲ್ಲಿ ಆಟಗಾರರು, ಬ್ಯಾಡ್ಮಿಂಟನ್ ಪ್ಲೇಯರ್ಸು ಎಲ್ಲ ಬಂದ್ಬಿಟ್ರೆ. ಅವರೊಟ್ಟಿಗೆ ನಾವು ಅವರೆಕಾಳು ಪಾಲಕ್ ಮೆಂತೆ ಪಲಾವ್ ಒಂದು ಸುತ್ತು. ನಮಗೆ ಯಾವಾಗಲೂ ಹಿಂಗೆ ರೀ. ಒಂದು ರಸದೂಟ. ಅದ್ಭುತ ಜನನೇ ನಮಗೆ ಕರೀತಾರೆ. ಅದ್ಭುತ ವಾತಾವರಣದಲ್ಲಿ, ಮೋಡ ಕವಿದ ವಾತಾವರಣ, ಮಳೆ ಇಲ್ಲ ಆದರೆ ತಂಪಿದೆ. ಆ ತಂಪಿನೊಟ್ಟಿಗೆ ಮೃದುವಾದ ಒಂದು ಪಲಾವು, ಜಾಸ್ತಿ ಓವರ್ ಮಸಾಲ ಇಲ್ಲ. ರಾಮಮೂರ್ತಿ ನಗರ ಹೊರಮಾವು ಮೇನ್ ರೋಡಿದು. ಸೊ ಇಡ್ಲಿ ಒಂದು ನೋಡ್ಬಿಡಣ್ರಿ. ಚಟ್ನಿ ಕೊಟ್ಟಿದಾರಲ್ಲ, ಸೊ ಮನೆಯ ಇಡ್ಲಿ ನಿಮಗೆ ಭಾಗ್ಯಲಕ್ಷ್ಮಿ ಟಿಫಾನೀಸಲ್ಲಿ. ಲಿಂಗಾಯತ ಖಾನಾವಳಿ ಇರುತ್ತಲ್ಲ ಹಂಗೆ, ಲಿಂಗಾಯತ ವೆಜ್ಜು. ಚಟ್ನಿ ಕೂಡ ಅದ್ಭುತ. ಒಳ ನೋಡ್ರಿ. ಹಿಂಗೆ ಟಕ್ಕಂತ ಬಂದ್ಬಿಡ್ದು ಚಟ್ನಿ ಒಟ್ಟಿಗೆ ಒಳ. ರಾಜ್ಕುಮಾರ್ ಅಲ್ಲಿಂದ ಮೇಲೆ ಹೇಳ್ತಿದ್ರು ಏನಂದರೆ, ಕಸ್ಟಮರು ತಿಂದ ತಕ್ಷಣ ಇವ್ರ ಹತ್ರ ಬಂದು ಹಿಂಗೆ ಸಿಂಬಲ್ ಕೊಟ್ಟು ಥಮ್ಸಪ್ ಕೊಟ್ಟು ಹೋಗ್ತಿದ್ರಂತೆ. ಫಸ್ಟು ಹಂಗೆ ಮೆಲ್ಲಕ್ಕೆ ನೋಡೋದು, 2-3 ದಿನ ಹಂಗೆ ಹೋಗೋದು, 4ನೇ ದಿನ ಬಂದು
ಟೇಸ್ಟ್ ಮಾಡಿದ ನಂತರ ಹೇಳ್ತಿದ್ರು ಏನು ಇದು ಹಿಂಗೆ ಕೊಡ್ತೀರಾ ಅಂತ. ಹಂಗೆ ಇದೆ, ಅವ್ರು ಹೇಳ್ದಂಗೆ ಇದೆ, ಅದೇ ಥರ ಹೇಳಿದ್ರು ಅವರು. ನಾವು ಹಂಗೆ ಹೇಳ್ಬೇಕು ಇವಾಗ. ಏನು ರೀ ಇಂಥ ಅದ್ಭುತ ಟೇಸ್ಟ್ ಕೊಡ್ತೀರಾ ಇಲ್ಲಿ ಅಂತ. ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಒಂದು ಟೇಸ್ಟ್ ಮಾಡಿ ನಮಗೆ ಹೇಳ್ಬೇಕು ನೀವು. ರಾಮಮೂರ್ತಿ ನಗರ ಇಂಥದ್ದು ಇದೇ ಫುಡ್ ಕೊಡೋದು ಗೊತ್ತಿದ್ದಿಲ್ಲ ನನಗೆ ಕೂಡ. ಸ್ವಲ್ಪ ಸಬ್ಸ್ಕ್ರೈಬರ್ ಹೇಳಿದ್ರು ಬಂದ್ಬಿಟ್ವಿ. ಸೊ ಅದ್ಭುತವಾದ ಒಂದು ತಾಣ, ಇಂಥದ್ದೇ ಹುಡುಕ್ತಿರ್ತೀವಿ ನಾವು. ವಡ ಅಲ್ಲಿ ಸೋಡಾ ಯೂಸ್ ಮಾಡಿಲ್ಲ. ಮುಂದಿನ ಸಂಜೆಗೆ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.